ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ರಾಮಾಚಾರಿ ಸೀರಿಯಲ್ ನೋಡ್ಕೊಂಬರೋಣ. ಯಾರ್ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಾಳಿನ ಸಂಚಿಕೆ ನೋಡೋದಿದ್ರೆ ಮನೆ ಹತ್ರ ಚಾರುನ ಮನೆಗೆ ಕರೆಸಿರ್ತಾರೆ. ವಿವೇಕ್ ಬಂದಿರ್ತಾರೆ ಅಂತ. ವಿವೇಕ್ ನಡವಳಿಕೆ ತುಂಬ ಕೆಟ್ಟದಾಗಿರುತ್ತೆ. ನನ್ನ ಮದುವೆ ಆದರೆ ನಿನ್ನೆ ಆಗೋದು ಅಂತ ಹೇಳ್ತಿರ್ತಾರೆ. ಅದನ್ನು ರಾಮಾಚಾರಿ ಹತ್ರ ಬಂದುಬಿಟ್ಟು ಹೇಳ್ತಿರ್ತಾರೆ, ದಯವಿಟ್ಟು ಈ ನಾಟಕ ಇಲ್ಲೇ ನಿಲ್ಲಿಸು ರಾಮಾಚಾರಿ. ಯಾಕೆ ಮೇಡಮ್ ಏನಾಯಿತು ಅಂತ ಕೇಳ್ತಿರ್ತಾನೆ. ಹೌದು, ಆ ವಿವೇಕು ಮದುವೆ ಆದರೆ ನಿಮ್ಮನ್ನೇ ಆಗೋದು ಅಂತ ಬಲವಂತ ಮಾಡ್ತಿದ್ದೀನಿ, ನನಗೆ ಇದೆಲ್ಲ ಇಸ್ಕೊಂಡು ಇರೋಕ್ಕೆ ಆಗ್ತಿಲ್ಲ ರಾಮಾಚಾರಿ, ದಯವಿಟ್ಟು ಈ ಆಟನ ನಿಲ್ಲಿಸು ಅಂತ ಹೇಳ್ತಿದ್ದಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ಆದರೆ ನಾಳೆ ಸ್ಟೋರಿ ನೋಡೋದಿದ್ರೆ ಇನ್ನೊಂದು ಕಡೆ ರುಕ್ಮಿಣಿನ ದೆವ್ವದ ಕಾಟದ ರೂಪದಲ್ಲಿ ಮುರಾರಿ ತುಂಬಾ ಗೊಳ್ಳಿಸ್ತಾ ಇದ್ದಾನೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ರಾಮಾಚಾರಿ ಅಂತ ಹೇಳಿದರೆ, ಬನ್ನಿ ನಿಮಗೆ ಒಬ್ಬಳು ರಾಕ್ಷಸಿನ ತೋರಿಸ್ತೀನಿ ಅಂತ ಹೇಳ್ತಾರೆ. ಯಾರು ಯಾರು ಅಂತ ಕೇಳ್ತಿರ್ತಾರೆ. ಫೋನ್ ಮಾಡ್ತಾರೆ. ಇವಳ ಹತ್ರಕ್ಕೆ ಯಾಕೆ ಬಂದಿದ್ಯಾ ರಾಮಾಚಾರಿ, ನೋಡಿ ಇವಳಿಗೆ ಒಂದು ಫೋನ್ ಮಾಡ್ತೀನಿ ಹೇಗೆ ಎದುರುಕೊಡ್ತಾಳೆ ಅಂತ ಹೇಳ್ತಾರೆ. ರಾಮಾಚಾರಿ ಏನೋ ನೀನು ಆಟ ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಚಾರು ಯಾಕೆ ಅವಳು ಯಾಕೆ ಹೆದರ್ಕೋತಿದ್ದಾಳೆ? ದೆವ್ವ.com ಕಾಲ್ ಮಾಡ್ತಿದ್ದಾನೆ, ದೆವ್ವದ ಫೋನ್ ಅಲ್ವಾ ಅದಕ್ಕೆ. ಹೇಳು ಯಾರು ಅಂತ ಗೊತ್ತಾಯ್ತಾ ನಾನು? ಹೇಳು ದೆವ್ವ, ರೆಸ್ಪೆಕ್ಟ್ ಕೊಡು ಅಂತ ಕೇಳ್ತಾನೆ. ಆಯಿತು ಹೇಳು, ಹೇಳಿ ಸರ್ ಅಂತ ಕೇಳ್ತಾರೆ. ಏನು ಮಾಡ್ತಿದ್ಯಾ ನೀನು? ಹಸಿರು ಕಲರ್ ಸೀರೆ ಉಟ್ಕೊಂಡಿದ್ದೆ ತಾನೆ, ಪಾರ್ಕ್ ಮುಂದೆ ಕೂತಿದ್ದೆ ತಾನೆ? ಹೌದು, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗ್ತಿದೆ ಅಂತ ಕೇಳ್ತಾರೆ. ನಾನು ಎಲ್ಲ ಕಡೆ ಓಡಾಡ್ತಿರ್ತೀನಿ, ಹಾಗಾಗಿ ನನಗೆ ಗೊತ್ತು ಅಂತ ಹೇಳ್ತಾರೆ. ನಾನು ಬ್ಲೂಟೂತ್ ಹಾಕು, ನಾನು ಹೇಳಿದ ಕೆಲಸ ನೀನು ಮಾಡ್ತಾ ಹೋಗು ಆಯಿತಾ ಅಂತ ಹೇಳ್ತಾರೆ. ಅದನ್ನು ಮಾಡಬೇಕಾ? ಹೌದು, ಕದಿಲೇಬೇಕಾ ಅಂತಾಳೆ. ಹೌದು ಅಂದ್ಬಿಟ್ಟು ಮೆತ್ತಗೆ ಅಲ್ಲೊಬ್ಬರು ನಿಂತಿರ್ತಾರೆ. ಅವ್ರ ಪರ್ಸಲ್ಲಿ ದುಡ್ಡು ತಗೋ ಅಂತ ಹೇಳ್ತಾನೆ. ದುಡ್ಡನ್ನ ತೊಗೊಂಡು ಹೋಗ್ಬೇಕಾದ್ರೆ ಒಂದು ಹೆಂಗಸು ಹಾಗೆ ಕಳ್ಳಿ ಅಂತ ಹೇಳ್ಬಿಟ್ಟು ಅವಳಿಗೆ ಚೆನ್ನಾಗಿ ಹೊಡಿತಿರ್ತಾಳೆ. ಅಯ್ಯೋ ಇದು ನಾನು ಮಾಡ್ತಿಲ್ಲ, ದೆವ್ವ ಮಾಡಿಸ್ತಿರೋದು. ಇನ್ನು ದೆವ್ವ ಮಾಡಿಸ್ತಿರೋದು ಅಂತ ಹೇಳ್ತಿದ್ಯಾ? ನಿಂಗೆ ಮಾನ ಮರ್ಯಾದೆ ಇಲ್ವಾ ದುಡ್ಡು ತಿನ್ನೋಕ್ಕೆ ಅಂತ ಹೇಳ್ತಾರೆ. ಚೆನ್ನಾಗಿ ಚುಚ್ಚುತ್ತಾ ಇರ್ತಾರೆ. ಆಗ ಚಾರು ಅದನ್ನೆಲ್ಲ ನೋಡಿ ತುಂಬ ನಗ್ತಾ ಇರ್ತಾಳೆ. ಖುಷಿ ಆಯಿತಾ ಅದಕ್ಕೆ ಅಂತ ಹೇಳ್ತಾರೆ. ಹೌದು ತುಂಬಾ ಖುಷಿ ಆಯಿತು ಅವಳಿಗೆ. ಹಂಗಾಗಲೇಬೇಕು, ನನ್ನ ಮೈದುನ ಧಾರಾಳವಾಗಿ ಕೊಲೆ ಮಾಡಿದ್ಲು ಇವಳು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಕುಲ್ದೀಪು ಅವ್ರ ಮನೇಲಿ ಕೇಳ್ತಿರ್ತಾರೆ, ಎಲ್ಲಿ ನಿಮ್ಮ ಮಗ ಬರಲೇ ಇಲ್ವಲ್ಲ ಅಂತ ಕೇಳ್ತಿದ್ದ. ಅವನು ಆನ್ ಟೈಮ್ ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಬರ್ತಾನೆ. ಅವನ ಹೆಸರು ವಿವೇಕ್ ಅಂತ. ವಿವೇಕ್ ಬೇಟಾ ಬಂದ್ಯಾ, ಬಾ ಅಂತ ಹೇಳ್ತಾರೆ. ವೆಲ್ಕಮ್ ಟು ಇಂಡಿಯಾ. ಹೌದು ಅಪ್ಪ, ನನ್ನ ಆದಷ್ಟು ಬೇಗ ಬಾ ಅಂತ ನೀನು ನನಗೆ ಯಾಕೆ ಬರಳಿದು ಅಂತ ಕೇಳ್ತಾನೆ ವಿವೇಕು. ನಿನಗೆ ಶಾದಿ ಮಾಡೋಕ್ಕೆ, ಮದುವೆ ಮಾಡೋಕ್ಕೆ ನಿನಗೆ ಗೊತ್ತು ತಾನೆ ನನಗಿದೆಲ್ಲ ಇಷ್ಟ ಇಲ್ಲ, ಫ್ಯಾಮಿಲಿ ಸಂಸಾರ ಅಂತ. ಅಯ್ಯೋ ದೇವ್ರೆ, 6,000 ಕೋಟಿ ರೂಪಾಯಿ ಇರುವಂತಹ ಹುಡುಗಿನ ನಿನಗೆ ನಾನು ಮದುವೆ ಮಾಡ್ತಿದ್ದೀನಿ. ಇದೆಲ್ಲ ನಿನ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು, ಆದರೆ ಅವರ ಇಡೀ ಆಸ್ತಿಯೆಲ್ಲ ನನ್ನ ಪಾಲು ಹಾಕಬೇಕು. ನನ್ನ ಬಿಸ್ನೆಸ್ಸು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆಯಬೇಕು ಅಂತ ಆದರೆ ಬೇಕೇ ಬೇಕು. ಅವರ ಅಮ್ಮ ಮಾನ್ಯತಾ ಅಂತ ನನ್ನ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರಲ್ಲ, ಅವ್ರಿಗೋಸ್ಕರ, ಅವ್ರ ಸಂಬಂಧಕ್ಕೋಸ್ಕರ ನಿನ್ನ ಮದುವೆ ಆಗಲೇಬೇಕು ವಿವೇಕ್ ಅಂತ ಹೇಳ್ತಾರೆ. ಹೌದಾ, ನೀವೇನು ಮಾಡಿದರೂ ನನ್ನ ಒಳ್ಳೆಯದಕ್ಕೆ ಮಾಡೋದು ಅಪ್ಪ. ಸರಿ ಓಕೆ ಆಯಿತು, ನಾನು ನಿಮಗೋಸ್ಕರ ಮದುವೆ ಹಾಕ್ತೀನಿ ಅಂತ ಹೇಳ್ತಾರೆ. ಆಯಿತು ನಿನ್ನ ಮದುವೆ ಆಗು ಅಷ್ಟೇ, ಜಸ್ಟು ಇನ್ನು ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಆದರೂ ಅಪ್ಪ ನನಗೆ ಇಷ್ಟ ಇಲ್ಲ ಮದುವೆ ಆಗೋದು ಇದೆಲ್ಲ ಅಂತ ಹೇಳ್ತಾರೆ. ಹೌದು, ನೀನು ಮದುವೆ ಆಗ್ತಿರೋದು ಒಂದು ದುಡ್ಡಿಗೋಸ್ಕರ ಮಾತ್ರ. ಆ ಬೇಟಿಗೆ ಆಲ್ರೆಡಿ ಮದುವೆ ಆಗಿ ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ತಾರೆ. ಏನು ಪ್ರೆಗ್ನೆಂಟ್ ಇರೋ ಲೇಡಿನ ನಾನು ಮದುವೆ ಆಗಬೇಕಾ ಅಂತ ಕೇಳ್ತಾರೆ. ಹೌದು, ಜಸ್ಟು ಮದುವೆ ಆಗಷ್ಟೇ, ಇನ್ನು ಮಿಕ್ಕಿ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ವಿವೇಕ್ ಒಪ್ಕೋತಾನೆ. ನಂತರ ಮುರಾರಿನ ಬಂದು ಸೈಲೆಂಟಾಗಿ ಹೆದರಿಸ್ತಾನೆ ರಾಮಾಚಾರಿ. ಯಾಕಪ್ಪ ಅಂತಂದರೆ ಅವತ್ತು ಅವ್ನ ಬರ್ಡೇ ಇರುತ್ತೆ, ಹಾಗಾಗಿ ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ಮುರಾರಿನ ಎದುರಿಸ್ಕೊಂಡು ಕರ್ಕೊಬರ್ತಾರೆ. ಏನು ಇದು, ಏನು ಮಾಡ್ತಿದ್ದೀರಾ ನೀವೆಲ್ಲ ಅಂತ ಹೇಳ್ತಾರೆ. ಬರ್ತಡೇ ಕೊಡೋ, ಯಾರ್ದು? ನಿಂದೆ ಕೊಂಡು ಬರ್ತಡೇ? ನಾನು ಎಲ್ಲೋ ಬಿದ್ದ ಅನಾಥನ ಕರ್ಕೊಬಂದು ವೇದ ಮಂತ್ರ ಎಲ್ಲನೂ ಹೇಳ್ಕೊಟ್ಟು ನನ್ನ ಹುಟ್ಟಿದವನು ಕೂಡ ಆಚರಿಸ್ತಾ ಇದೆಯಾ ಅಂತ ಹೇಳ್ತಾರೆ. ನಾವು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂತ ಅಂದರೂ ನಾವು ಅಣ್ಣ ತಮ್ಮದಂತರೇ ಇದ್ದರೆ ನೀನು ನನ್ನ ಪ್ರಾಣ ಸ್ನೇಹಿತಗಿಂತ ಹೆಚ್ಚಾಗಿದೆಯಾ, ಸಹೋದರಿಗಿಂತ ಹೆಚ್ಚಾಗಿ ನೀನನ್ನು ನೋಡ್ಕೊತೀಯ, ಇದಕ್ಕಿಂತ ಬೇಕಾ? ಕೇವಲ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಹೌದ್ಕೊಳೋ ರಾಮಾಚಾರಿ, ನನಗಂತೂ ಕಣ್ಣಲ್ಲಿ ನೀರೇ ಬರ್ತಿದೆ, ಏನು ಹೇಳಬೇಕು ಅಂತ ಮಾತೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಹಚ್ಚು ದೀಪನ, ಫಸ್ಟು ದೀಪ ಹಚ್ಚೋ ಮೂಲಕ ಸೆಲೆಬ್ರೇಷನ್ನ ಮಾಡೋಣ ಅಂತ ಹೇಳ್ತಾರೆ. ಹೌದು ಅದಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ ಅಂತ ಹೇಳಿ ದೀಪ ಹಣಿಸಿ ಕೇಕ್ನ ಕಟ್ ಮಾಡ್ತಾರೆ. ಏನಿದು ಕೇಕು ಇದು ವೆಜಿಟೇರಿಯನ್ ಕೇಕು ಮುರಾರಿ, ಏನಾಗಲ್ಲ ಅಂತ ಹೇಳ್ತಾರೆ ಚಾರು. ಹೌದಾ ಅಂದ್ಬಿಟ್ಟು ಚಾರುಗೆ ಕೇಕು, ರಾಮಾಚಾರಿಗೆ ಎಲ್ಲರೂ ಕೂಡ ಕೇಕ್ನ ತಿನ್ನಿಸಿ ಇದು ಮಾಡ್ತಾರೆ. ಮಧ್ಯದಲ್ಲಿ ಏನಪ್ಪ ಅಂತ ಅಂದರೆ ಚಾರು ಕೇಕ್ ತೊಗೊಂಡು ತಿಂತಾನೆ ಇರ್ತೀವಿ. ಏನು ಮೇಡಮ್ ಇದು, ನೀವು ತಿನ್ನೋಕ್ಕೇನಾದ್ರು ಕೇಕ್ ತರಿಸಿದ್ರಾ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲಪ್ಪ ಹಾಗೇನಿಲ್ಲ ಅಂತ ಹೇಳ್ತಾರೆ. ಮತ್ತು ಈಗ ತಿಂತಿದ್ದೀರಾ, ನೀವು ಯಾರೂ ತಿನ್ನಲ್ವಲ್ಲ, ವೇಸ್ಟ್ ಆಗಲ್ವಲ್ಲ, ಅದಕ್ಕೆ ನಾನು ತಿಂತಾಯಿದ್ದೀನಿ ಅಂತ ಹೇಳ್ತಾರೆ. ಆಗಲೇ ಸುಮ್ಮನೆ ತಮಾಷೆ ಮಾಡ್ತಿರ್ತಾರೆ. ಹೌದಾ, ಚಿನ್ನಿ ಅಂತ ಹೇಳ್ತಿರ್ತಾರೆ. ನೀನು ಈಗ ಇನ್ನೊಂದು ಕಡೆ ಮಾನ್ಯತೆಗೆ ನಂಬಿಕೆ ಬರಬೇಕು. ಸೊ ನಾನೀಗ ಫೋನ್ನ ಮಾಡ್ತೀನಿ
ಆಯಿತಾ. ನೀನು ಅವ್ರ ಜೊತೆ ಮಾತಾಡಬೇಕು. ಮಾನ್ಯತಾ ಕ್ಯಾ ಮಾನ್ಯತಾ, ಅದೇ ನಿಮ್ಮ ಅತ್ತೆನಾ, ವಾಟ್ ಇಸ್ ದಿಸ್ ಅತ್ತೆ ಅಂತ ಕೇಳ್ತಾರೆ. ಫೋನ್ ಮಾಡ್ತೀನಿ ಅವ್ರ ಜೊತೆ ಮಾತಾಡು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಜೆ ಕೆ ಮತ್ತು ಮಾನ್ಯತೆ ಇಬ್ಬರು ಕೂಡ ಮಲಗಿರಲ್ಲ, ಟೈಮ್ ಆಗಿದ್ರು. ಆಗ ಫೋನ್ ಬರುತ್ತೆ. ಅಯ್ಯೋ ಕುಲ್ದೀಪ್ ಫೋನ್ ಮಾಡ್ತಿದ್ದಾನೆ, ಈ ಸರಿ ಲೌಡ್ ಸ್ಪೀಕರ್ ಕೊಡಿ ಮೇಡಮ್, ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊತೀನಿ ನಾನು ಅಂತ ಹೇಳ್ತಾರೆ. ಹಾಂ ಹೇಳಿ ಕುಲ್ದೀಪ್ ಅವರೇ ಅಂತ ಹೇಳ್ತಾರೆ. ನನ್ನ ಮಗ ನಿಮ್ಮ ಅಳಿಯ ಮಾತಾಡ್ತಾಳಂತೆ, ನಿಮ್ಮ ಅಳಿಯ ಬಂದಿದ್ದು. ವಾಟ್ ಇಸ್ ದಿಸ್ ಅಳಿಯ, ಯಾವ ಅಳಿಯ ಅಂದರೆ ಏನಿದು ಹಿಂಗೆ ಕೇಳ್ತಿದ್ದೀರಾ? ಅಳಿಯ ಅಂದರೆ ನನ್ನ ಮಗ. ಅವ್ನು ಕೇಳಿದ್ರೆ ಯಾರತ್ತೆ ಏನತ್ತೆ ಅಂತ ಕೇಳ್ತಾರೆ. ಮಾತಾಡಿ ಅಂತ ಕೇಳಿದಾಗ ಹಲೋ ಅಂದಾಗ, ವಾ ಡ್ಯಾಡಿ ಇದು ಯಾರೋ ಹೆಂಗ್ ಲೇಡಿ ಮಾತಾಡ್ತಿದ್ದಾರೆ ಅಂತ ಕೇಳ್ತಾರೆ. ಅಷ್ಟು ಹೆಂಗಾಗಿದ್ದಾರೆ ಅಂತ ಹೇಳಿದ್ದಾರೆ. ಅಯ್ಯೋ ಇದು ಅವರಮ್ಮ, ಬೇಟಿ ಬೇರೆ ಇದ್ದಾರೆ ಅಂತ ಹೇಳ್ತಾರೆ. ಹಾಂ ಆಂಟಿ ಹೇಳಿ ನಮಸ್ಕಾರ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀಯಲ್ಲಪ್ಪ ಅಂತ ಕೇಳ್ತಾರೆ. ಹೌದು ನನಗೆ ಎಲ್ಲ ಲ್ಯಾಂಗ್ವೇಜಸ್ ಬರುತ್ತೆ ಆಂಟಿ ಅಂತ ಹೇಳ್ತಾರೆ. ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿದ್ದು, ನಾನು ನಿಮ್ಮ ಮಗಳನ್ನ ಆದಷ್ಟು ಬೇಗ ನೋಡೋಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಆಗ ಕುಲ್ದೀಪು ಆಯಿತು ನಾವು ನಾಳೆ ಬೆಳಗ್ಗೆ ಹೊಟ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಆಗ ಮಾನ್ಯತಾ ಹೌದು ವಿವೇಕ್ ಆಲ್ರೆಡಿ ಬಂದಾಯಿತು ಮಾನ್ಯ ಅಂತ ಅಂತಿರ್ತಾರೆ. ಮಾನ್ಯತಾ ಆದಷ್ಟು ಬೇಗ ಕರೆಸ್ಬೇಕು ಚಾರುನ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹಾಗೆ ತಮಾಷೆ ಮಾಡ್ಕೊಂಡು ಕೂತಿರ್ತಾರೆ. ಚಾರು ಹೊಟ್ಟೆ ಫುಲ್ಲು ಕೇಕ್ನ ತಿಂದಿರ್ತಾರೆ. ಆಗ ಓಡಾಡೋಕ್ಕಾಗ್ತಿರಲ್ಲ. ಯಾಕೋ ಬ್ರಹ್ಮಚಾರಿ ಮಲಗಿಲ್ಲ ಅಂತ ಹೇಳಿದೆ. ಅಯ್ಯೋ ಮಲಗಕ್ಕೆ ಬಿಡ್ತಾ ಇಲ್ಲ, ಏನು ನನ್ನ ಮಗ ಬಾಕ್ಸಿಂಗ್ ಆಡಬೇಕಂತೆ ನನ್ನ ಜೊತೆ, ಹಾಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಅಂತ ಹೇಳ್ತಾರೆ. ಹೌದಾ ಬನ್ನಿ ಮೇಡಮ್ ನೀವು ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಬಂದು ಹಾಗೆ ಸುಮ್ಮನೆ ತಮಾಷೆ ಮಾಡ್ತಿರ್ತಾರೆ. ಹಾಗೆ ಕಿಕ್ ಬಾಕ್ಸಿಂಗ್ ಮಾಡಿರ್ತಾರೆ. ನಾನು ಮಾವ ಅಲ್ವಾ, ನಾನು ನಿನ್ನ ಕಡೆ ಪಾಪು ಚೆನ್ನಾಗಿ ಹೊಡಿ ನಿಮ್ಮಪ್ಪನ ಅಂತ ಹೇಳ್ಬಿಟ್ಟು ಹಾಗೆ ತಮಾಷೆ ಮಾಡಿಕೊಂಡು ನಿಂತಿರ್ತಾರೆ. ಹಾಂ ಸಾಕು ನಮ್ಮಚರಿ ನನಗೆ ನಿದ್ದೆ ಬರ್ತಿದೆ, ಮಲಗಬೇಕು, ಟೈಮ್ ಆಗಿದೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಫೋನ್ ಬರುತ್ತೆ. ಯಾರಿದು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ರಲ್ಲ ಅಂತ ಹೇಳ್ತಾರೆ. ನೋಡಿದರೆ ಮಾನ್ಯತಾ ಕಾಲ್ ಮಾಡ್ತಾರೆ. ಹಾಂ ಹೇಳು ಮಾಮ್ ಏನು ಅಂತ ಹೇಳ್ತಾರೆ. ಏನು ಮಾಡ್ತಿದ್ದೀವಿ ಬೇಬಿ? ಮುರಾರಿದು ಬರ್ಡೇ ಐತಲ್ಲ, ಏನೋ ಮುರಾರಿ ಬರ್ಡೇನ ಹಂಗಂತ ಎದ್ದೆಸ್ಕೊಂಡು ಕರ್ಕೊಂಬಂದು ಮ್ಯಾಮ್ ಈ ರ್ಯಾಸ್ಕಲ್ಗಳು ಅಂತ ಹಾಗೆ ಬೈತಾರೆ. ನಾಳೆ ನೀನು ಮನೆಗೆ ಬಂದುಬಿಡಿ ಬೇಬಿ. ಯಾಕೆ ಅಮ್ಮ ಅಂತ ಕೇಳ್ತಾರೆ. ವಿವೇಕು ಬಂದಾಯಿತು, ಸೊ ಅವ್ನು ನೀನು ನೋಡಬೇಕಂತೆ, ತುದಿಗಾಲಲ್ಲಿ ನಿಂತಿದ್ದಾನೆ, ಹಾಗಾಗಿ ನಾಳೆ ನೀನು ಮನೆಗೆ ಬಾ ಅಂತ ಹೇಳ್ತಾರೆ. ಹ್ಞೂ ಸರಿ ಆಯಿತು ಅಮ್ಮ ಬರಲೇಬೇಕಾ ಅಂತ ಹೇಳ್ತಾರೆ. ಹಾಂ ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಮನೆಗೆ ಬಂದುಬಿಡು ಬೇಬಿ. ನೀನು ಅವನು ನೀನು ನೋಡಿದ ತಕ್ಷಣ ಫುಲ್ಲು ಬೋಲ್ಡ್ ಆಗಿಬಿಡ್ಬೇಕು, ಆ ಥರ ಫುಲ್ಲು ರೆಡಿ ಆಗಿಬಿಟ್ಟು ಬಾ ಅಂತ ಹೇಳ್ತಾರೆ. ನಿಮ್ಮನ್ನ ಅವ್ರನ್ನ ಅಂತ ಜೆ ಕೆ ಹಾಗೆ ತಮಾಷೆ ಮಾಡ್ತಾ ಇರ್ತಾನೆ. ಏನಂತೆ ಅಮ್ಮಂದು ಆ ವಿವೇಕ್ ಬಂದಿದ್ದಾನಂತೆ, ಅವ್ನು ನಾನು ನೋಡಬೇಕು ಅಂತ ತುದಿಗಲ್ಲ ನಿಂತಿದ್ದಾನೆ, ಮನೆಗೆ ಬಾ ಅಂತ ಕರಿತಿದ್ದಾರೆ ಅಂತ ಹೇಳ್ತಾರೆ. ಆಗ ರಾಮಾಚಾರಿ ಸರಿ ಆಯಿತು ಹೋಗ್ಬಿಟ್ಟು ಬಾ ಅಂತ. ಏನು ರಾಮಾಚಾರಿ ಹೋಗ್ಬಿಟ್ಟು ಬಾ ಅಂತ ಹೇಳ್ತಿದ್ಯಲ್ಲ, ಏನಾಗಲ್ಲ, ಇಲ್ಲಿ ಬರೀ ನೀನು ಪಾತ್ರಧಾರಿ ಅಷ್ಟೇ, ಹೋಗು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ವಿವೇಕ್ ರೆಡಿ ಆಗಿರ್ತಾನೆ. ಆಗ ಕುಲ್ದೀಪ್ ಅಸಿಸ್ಟೆಂಟ್ನ ಕರೆದ್ಬಿಟ್ಟು ಹೆಂಗಿದ್ದಾಳೆ ಚಾರು, ನೋಡೋಕ್ಕೆ ಚೆನ್ನಾಗಿದ್ದಾಳ ಅಂತ ಎಲ್ಲ ಕೇಳ್ತಿದ್ದಾರೆ. ಆಗ ಕುಲ್ದೀಪ್ ಬಂದು ನೀನು ಅವಳನ್ನ ಮದುವೆ ಆಗ್ತಿಲ್ಲ, ನೀನು ಮದುವೆ ಆಗ್ತಿರೋದು 6,000 ಕೋಟಿ ರೂಪಾಯಿನ ಹೊಡೆಯೋದಕ್ಕೆ ಮಾತ್ರ ಮದುವೆ ಆಗ್ತಿರೋದು, ಇದಿಷ್ಟು ನಿನ್ನ ಗಮನದಲ್ಲಿರಬೇಕು ವಿವೇಕ್, ಬೇರೆ ಏನು ಮಾಡೋಕ್ಕೂಡ್ದು. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ